ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಡೇ 2 ಆಫ್ ವುಮೆನ್ಸ್ ವೀಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೇಜಸ್ ಆಫ್ ಮೆನ್ಸ್ಟ್ರಿಯಲ್ ಸೈಕಲ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮೆನ್ಸ್ಟ್ರಿಯಲ್ ಸೈಕಲಲ್ಲಿ ಯಾವ್ಯಾವ ಥರ ಸ್ಟೇಜಸ್ ಇರುತ್ತೆ, ಏನೇನಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಮೆನ್ಸ್ಚುರೇಷನ್ ಅಂತ ಹೇಳ್ತಾರೆ, ಸೆಕೆಂಡ್ ಫಾಲಿಕ್ಯುಲರ್ ಫೇಸ್ ಅಂತಾರೆ, ಥರ್ಡ್ ಓವ್ಯುಲೇಷನ್ ಅಂತಾರೆ, ಫೋರ್ತ್ ಒಂದು ಬಂದ್ಬಿಟ್ಟು ಲ್ಯೂಟಿಯಲ್ ಫೇಸ್ ಅಂತ ಹೇಳ್ತಾರೆ. ಈ 4 ಸ್ಟೇಜಸಲ್ಲಿ ಏನೇನಾಗತ್ತೆ ಒಂದೊಂದಾಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೇಜ್ ಏನು ಅಂತಾರೆ ಅಂತ ಅಂದರೆ ಮೆನ್ಸ್ಚುರೇಷನ್ ಅಂತ ಕರೀತಾರೆ. ಸೊ ಈ ಮೆನ್ಸ್ಚುರೇಷನ್ ಅಂತ ಅಂದರೆ ಪೀರಿಯಡ್ಸ್ ಆಗೋ ಟೈಮ್. ಅಂದರೆ ನಮಗೆ ಸಾಕಷ್ಟು ಈಗ ಹೆಣ್ಮಕ್ಳಿಗೆ 5 ದಿನ ತನಕ ಪೀರಿಯಡ್ಸ್ ಆಗ್ತೀವಿ ನಾವು. ಈ ಟೈಮಲ್ಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ಬ್ಲಡ್ ಹೊರಗಡೆ ಹೋಗ್ತಾ ಇರುತ್ತೆ, ನಮಗೆ ಸಿಕ್ಕಾಪಟ್ಟೆ ಕ್ರ್ಯಾಂಪ್ಸ್ಗಳಾಗ್ತಾ ಇರುತ್ತೆ, ಮತ್ತು ಬ್ಲೋಟಿಂಗ್ ಸ್ಟಮಕ್ ಅಂದರೆ ಹೊಟ್ಟೆ ಒಳಗಡೆ ಒಂಥರ ಗುಳು ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಅಂದರೆ ಒಂದೊಂದು ಸತಿ ತುಂಬ ಬೇಜಾರಾಗ್ತಾ ಇರುತ್ತೆ, ಪಟ್ ಅಂತ ಖುಷಿ ಆಗುತ್ತೆ, ಒಂದೊಂದು ಸತಿ ಅಳು ಬರುತ್ತೆ. ಈ ಟೈಮಲ್ಲಿ ನಮ್ಮದು ಬಾಡಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಯಾವುದೇ ಒಂದು ರೈಟ್ ಡಿಸಿಷನ್ ತೊಗೊಳಕ್ಕೆ ಒಂದು ಒಳ್ಳೆ ಮೈಂಡ್ ಸೆಟ್ ಇರಲ್ಲ ಈ ಟೈಮಲ್ಲಿ. ಮತ್ತು ಸಿಕ್ಕಾಪಟ್ಟೆ ಲೋ ಎನರ್ಜಿ ಪ್ರಾಬ್ಲಮ್, ಅಂದರೆ ಯಾವ ಸುಸ್ತಾಗ್ತಾ ಇರುತ್ತೆ, ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಈ ಒಂದು ಮೆನ್ಸ್ಚುರೇಷನ್ ಟೈಮಲ್ಲಿ ಹೆಣ್ಮಕ್ಳು ಯೂಶಲಿ ರೆಸ್ಟ್ ಮಾಡಬೇಕು, ಮತ್ತು ಸೆಲ್ಫ್ ಕೇರ್ನ ತೊಗೊಳ್ಬೇಕು ಜಾಸ್ತಿ, ಮತ್ತು ನೀರು ಚೆಂದ ಕುಡಿಬೇಕು, ಮತ್ತು ಊಟ ಚೆಂದ ಮಾಡಬೇಕು. ಸೊ ಇದಿಷ್ಟು ಮಾಡೋದ್ರಿಂದ ಈ ಸೈಕಲಿಗೆ ಅಥವಾ ಈ ಟೈಮನ್ನು ನಾವು ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಇರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೀವಿ. ಸೊ ಇದು ಒಂದು 6th ಇಂದ 14th ಡೇ ತನಕ ಈ ಸ್ಟೇಜಲ್ಲಿ ನಾವು ಇರ್ತೀವಿ. ಫಾಲಿಕ್ಯುಲರ್ ಫೇಸ್ ಅಂತ ಅಂದರೆ ಈ ಟೈಮಲ್ಲಿ ನಮ್ಮ ಬಾಡಿಯಲ್ಲಿರುವಂತಹ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಮ್ಮದು ಎನರ್ಜಿ ಲೆವೆಲ್ ಚೆನ್ನಾಗಿ ಆಗ್ತಾ ಇರುತ್ತೆ, ಮೂಡ್ ಚೆನ್ನಾಗಿ ಆಗೋಕ್ಕೆ ಶುರುವಾಗುತ್ತೆ, ಮತ್ತು ಈ ಟೈಮಲ್ಲಿ ನಮ್ಮದು ಕ್ರಿಯೇಟಿವಿಟಿ ಲೆವೆಲ್ಲು ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ಅಂದರೆ ಹೊಸದನ್ನು ಕಲಿಯೋಣ, ಹೊಸ ಥರನ ಮಾಡೋಣ ಅಂತ ಹೇಳಿ ನಮ್ಮಲ್ಲೇ ಏನೋ ಒಂದು ಎನರ್ಜಿ, ಆ ಸ್ಪಿರಿಟ್ ಉಂಟಾಗೋದು ಈ ಸ್ಟೇಜಲ್ಲಿ. ಥರ್ಡ್ ಸ್ಟೇಜನ್ನ ಓವ್ಯುಲೇಷನ್ ಅಂತ ಕರಿತೀವಿ. ಈ ಸ್ಟೇಜಲ್ಲಿ ಆ್ಯಕ್ಚುಲಿ ಇದು ಬೆಸ್ಟ್ ಸ್ಟೇಜ್ ಆಫ್ ವುಮೆನ್ ಅಂತಲೇ ಹೇಳ್ಬೋದು. ಈ ಸ್ಟೇಜಲ್ಲಿ ಜಾಸ್ತಿ ಜನಕ್ಕೆ ಫರ್ಟಿಲಿಟಿ, ಈ ಟೈಮಲ್ಲಿ ಆ್ಯಕ್ಚುಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಸೇರಿದಾಗ್ಲೇ ಪ್ರೆಗ್ನೆಂಟ್ ಆಗೋ ಟೈಮ್ ಇದು ಆ್ಯಕ್ಚುಲಿ. ಮತ್ತು ಈ ಟೈಮಲ್ಲಿ ಹೆಣ್ಮಗು ತುಂಬಾ ಪಾಸಿಟಿವ್ ಆಗಿರ್ತಾಳೆ, ಮತ್ತು ಈ ಟೈಮಲ್ಲಿ ಏನೇ ಒಂದು ನೆಗೆಟಿವ್ ಸಿಚುವೇಶನ್ಸ್ ಆದ್ರೂ ಅದು ಪಾಸಿಟಿವ್ ರೀತಿಯಲ್ಲಿ ತೊಗೊಳಕ್ಕೆ ಅವಳು ರೆಡಿ ಆಗಿರ್ತಾಳೆ. ಮತ್ತು ಈ ಟೈಮಲ್ಲಿ ಜಾಸ್ತಿ ಜನರ ಜೊತೆ ಮಿಂಗಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದು ಆ್ಯಕ್ಚುಲಿ ಓವ್ಯುಲೇಷನ್ ಅಂತ. ಇದು ಒಂದು 14th ಡೇಯಿಂದ ಒಂದು 25th ಡೇ ತನಕ ಈ ಸ್ಟೇಜಲ್ಲಿ ಯೂಶಲಿ ಹೆಣ್ಮಕ್ಳು ಇರ್ತಾರೆ. ಫೋರ್ತ್ ಸ್ಟೇಜ್ ಬಂದ್ಬಿಟ್ಟು ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ಈ ಟೈಮಲ್ಲಿ ಆ್ಯಕ್ಚುಲಿ PMS ಸಿಮ್ಟಮ್ಸ್ ಮತ್ತೆ ಶುರುವಾಗಿರುತ್ತೆ. ಅಂದರೆ ಪ್ರೀ ಮೆನ್ಸ್ಟ್ರುಯಲ್ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ನಮಗೆ. ಅಂದರೆ ಮೂಡ್ ಸ್ವಿಂಗ್ಸ್ ಆಗೋದು, ಅಥವಾ ಕೆಲವೊಂದು ಸರ್ತಿ ಇರಿಟೇಷನ್ಸ್ ಶುರುವಾಗಿರುತ್ತೆ, ಅಥವಾ ಚೇಂಜಸ್ ಇಂದ ಅಪ್ಪಿಟೈಟಲ್ಲಿ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ, ಅಥವಾ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಫೀಲಿಂಗ್ ಅಲೋನ್, ಅಂದರೆ ಒಬ್ಬೊಬ್ಬರೇ ಇರೋಣ ಅಂತ ಅನ್ಸೋದು, ಈ ಥರದ್ದೆಲ್ಲ ಕೆಲವೊಂದು ಸಿಮ್ಟಮ್ಸ್ ಸ್ಟಾರ್ಟ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಲ್ಯೂಟಿಯಲ್ ಫೇಸ್ ಅಂತೀವಿ. ಆ್ಯಕ್ಚುಲಿ ಈ 4 ಫೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಈ 4 ಫೇಸಲ್ಲೂ ಕೂಡ ಇದ್ದಾಗ ನಮಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರೆಲ್ಲ ಈ ತಾಯಿಯರು ನೋಡ್ತಾ ಇರ್ತೀರಾ, ಅಥವಾ ಎಷ್ಟೊಂದು ಜನಕ್ಕೆ ಏನಾರು ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನಾರು ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.